ಇಲ್ಲ, ಇದು ಸಾಧ್ಯ ಇಲ್ಲ. ನಂದಿನಿ ಅಮ್ಮನವ್ರ ಮಗಳನ್ನ ನಿನ್ನ ಮಗ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಂದಿನಿ ಅಮ್ಮನವರು ದೇವತೆ, ನೀನು ರಾಕ್ಷಸಿ. ಅಂಥದ್ರಲ್ಲಿ ವೀರು ತನ್ನ ಮಗಳನ್ನ ನಿನ್ನ ಮಗನ ಇಟ್ಕೊಟ್ಟು ಮದುವೆ ಮಾಡೋದಕ್ಕೆ ಹೇಗೆ ಒಪ್ಕೊಂಡ? ನಾನು ಇದನ್ನ ನಂಬಲ್ಲ. ನನಗೆ ಗೊತ್ತು ನೀನು ನಂಬಲ್ಲ ಅಂತ. ಸ್ವಲ್ಪ ದಿನದಲ್ಲೇ ಸಾಯೋ ನೀನು. ನಿನ್ನ ಹತ್ರ ಸುಳ್ಳು ಹೇಳಿ ನಾನು ಯಾವ ನರಕಕ್ಕೆ ಹೋಗ್ಬೇಕು? ಅದಕ್ಕೆ ನಾನು ಲಗ್ನ ಪತ್ರಿಕೆ ಸಮೇತ ಬಂದಿದ್ದೇನೆ. ಇದನ್ನ ನಿನಗೆ ಕೊಟ್ಟು ದಯವಿಟ್ಟು ಮದುವೆಗೆ ಬರಬೇಕು, ನಿನ್ನ ಎರಡೂ ಕೈಗಳಿಂದ ಶ್ರಾವಣಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತಿದ್ದೀನಿ. ಅಯ್ಯೋ ಪಾಪ, ಎಂಥ ಪರಿಸ್ಥಿತಿ ಬಂತು ನಿನಗೆ. ನೀನು ಚೆನ್ನಾಗಿದ್ದಿದ್ರೆ ನೀನು ಮದುವೆಗೆ ಬಂದು ಆ ಸಾಲಿಗ್ರಾಮದ ಮನೆಯವ್ರನ್ನೆಲ್ಲ ಮಾತಾಡಿಸಿ, ವೀರುನ ಮಾತಾಡಿಸಿ, ನಿನ್ನ ಕೈಗಳಿಂದ ಆ ಶ್ರಾವಣಿನ ಹರಿಸ್ತಿದ್ದೆ. ಎಷ್ಟೊಂದು ಕೆಲಸ ಇತ್ತು ನಿನಗೆ. ಆದ್ರೆ ಏನ್ ಮಾಡೋದು, ಹೀಗಾಗೋಯ್ತು. ಈಗ ನೀನು ನೋಡಿದ್ರೆ ನನಗೆ ನಿಜವಾಗ್ಲೂ ಅಯ್ಯೋ ಪಾಪ ಅಂತಾನೆ ಅನ್ನಿಸ್ತಾ ಇದೆ. ಇರ್ಲಿ ಬಿಡು, ಏನ್ ಮಾಡಕ್ಕಾಗತ್ತೆ. ನಿನಗೆ ಮದುವೆಗಂತೂ ಬರಕ್ಕಾಗಲ್ಲ. ಅಟ್ಲೀಸ್ಟ್ ಈ ಲಗ್ನ ಪತ್ರಿಕೆಯಲ್ಲಿ ಏನ್ ಬರ್ದಿದ್ದಾರೆ ಅಂತ ಓದ್ತೀನಿ, ನೀನ್ ಕೇಳಿಸ್ಕೊ. ಬೇಡ, ಓದ್ಬೇಡ. ಈ ಮದುವೆ ನಡೆಯಲ್ಲ, ನಡೀಬಾರ್ದು. ನಾನು ಬದುಕಿರ್ತೀನೋ ಸತ್ತೋಗಿರ್ತೀನೋ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಮಾತಂತೂ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯಲ್ಲ. ನಡೆಯುತ್ತೆ, ಈ ಮದ್ವೆ ಖಂಡಿತ ನಡೆಯುತ್ತೆ. ಯಾಕಂದ್ರೆ ಈ ಮದ್ವೆ ಆಗ್ಬೇಕು ಅಂತ ಹಠ ಮಾಡ್ತಿರೋದು ಈ ವಿಜಯಾಂಬಿಕಾ. ನಾನು ಮನಸ್ಸು ಮಾಡಿದ್ರೆ ಏನಾಗುತ್ತೆ ಅಂತ ನಿನಗೆ ಈಗಾಗಲೇ ಗೊತ್ತಿದೆ. ಅಂಥದ್ರಲ್ಲಿ ಈ ಮದ್ವೆ ನಡೆಯಲ್ವಾ? ಖಂಡಿತ ನಡೆಯುತ್ತೆ. ಆಕ್ಚುಲಿ ನಿನ್ನ ಇಲ್ಲಿ ಕೂಡ ಹಾಕದಾಗಿಂದ ನೋಡ್ತಿದ್ದೀನಿ. ಈ ಮುಷ್ಟಿನ ಹೀಗೆ ಹಿಡ್ಕೊಂಡಿದೆಯಲ್ಲ, ನನ್ನ ಮೇಲೆ ನಿನಗೆ ಅಷ್ಟೊಂದು ರೋಷ ಕೋಪನ? ಅಥವಾ ಅದಕ್ಕಿಂತ ಬೆಲೆ ಬಾಳುವಂಥದ್ದು ಏನಾದ್ರೂ ಇದೆಯಾ ಅದ್ರೊಳಗೆ? ಶ್ರಾವಣಿ, ಧೈರ್ಯವಾಗಿರು. ದೇವ್ರ ಮೇಲೆ ನಂಬಿಕೆ ಇಡು, ಅಮ್ಮನ ಮಾತಿನ ಮೇಲೆ ನಂಬಿಕೆ ಇಡು. ಕೂಲ್ 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 ಶ್ರಾವಣಿ, ಕೂಲ್. ಎಲ್ಲ ಒಳ್ಳೇದೇ ಆಗುತ್ತೆ, ಭಯ ಪಡಬೇಡ. ನೀನು ಯಾರನ್ನು ಇಷ್ಟಪಡ್ತಿದ್ಯೋ ಅವನನ್ನೇ ಮದುವೆ ಆಗ್ತೀಯಾ, ಅವನೇ ನಿನ್ನ ಗಂಡ ಆಗ್ತಾನೆ. ಜೀವನದಲ್ಲಿ ನೀನು ಖುಷಿಯಾಗಿರ್ತೀಯ. ಬಿ ಪಾಸಿಟಿವ್. ನಿನ್ನ ಜೀವನಕ್ಕೆ ಅವನಿಲ್ಲದೆ ಇನ್ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ ಶ್ರಾವಣಿ. ನಿನ್ನ ಬದುಕಿಗೆ ಅವನೇ ಬರ್ತಾನೆ. ಮೇಡಮ್, ನೋಡಿದ್ಯಾ, ಬಂದೇ ಬಿಟ್ಟ. ಯಾರು ಮೇಡಮ್? ನೀನೇ ಸುಬ್ಬು, ನೀನೇ ತಾನೇ ಈಗ ಬಂದಿದ್ದು. ಬನ್ನಿ ಹೊಡೋಣ, ಎಲ್ಲ ಕಾಯ್ತಾ ಇದ್ದಾರೆ. ಹೊಡೋಣ. ಆದರೆ ಅದಕ್ಕೂ ಮುಂಚೆ ನಾನು ನಿನ್ನ ಹತ್ರ ಏನೋ ಕೇಳಬೇಕು. ಮೇಡಮ್, ನಾವಿಬ್ರು ಮಾತಾಡೋದು ಯಾವಾಗಲೂ ಇದ್ದಿದ್ದೆ, ಆದರೆ ಮನೆಯವರೆಲ್ಲರೂ ಕಾಯ್ತಾ ಇದ್ದಾರೆ. ಬನ್ನಿ ಹೊಡೋಣ, ಟೈಮ್ ಆಗುತ್ತೆ. ಅದು ಸರಿನೇ. ನಾನು ನೀನು ಮಾತಾಡೋದು ಜೀವನ ಪರ್ಯಂತ ಇದ್ದೇ ಇರುತ್ತೆ. ಆದರೆ ಈಗ ನಾವು ಮಾತಾಡೋದು ಮುಖ್ಯ ಸುಬ್ಬು. ಮೇಡಮ್, ಏನು ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಹೋಗೋಣ. ಇಲ್ಲ ಸುಬ್ಬು, ಮೊದಲು ನೀನು ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು. ನಿಜ ಹೇಳು ಸುಬ್ಬು, ನಿನ್ನ ಮನಸ್ಸಲ್ಲಿ ಯಾರಾದರೂ ಇದ್ದಾರಾ? ನೀನು ಯಾರನ್ನಾದ್ರೂ ಪ್ರೀತಿಸ್ತಾ ಇದೆಯಾ? ಮೇಡಮ್, ಏನು ಹೇಳ್ತಿದ್ದೀರಾ ನೀವು? ಅಲ್ಲ, ಇದಕ್ಕಿದಾಗ ಯಾಕೆ ಇದೆಲ್ಲ ಕೇಳ್ತಿದ್ದೀರಾ? ನಾನು ಏನೇ ಕೇಳಿದ್ರು ನೀನು ಇದುವರೆಗೂ ಯಾವತ್ತೂ ಸುಳ್ಳು ಹೇಳಿಲ್ಲ. ಇವತ್ತು ಅಷ್ಟೇ ನಿಜ ಹೇಳು ಸುಬ್ಬು, ನೀನು ಯಾರನ್ನಾದ್ರೂ ಇಷ್ಟಪಡ್ತಾ ಇದೆಯಾ? ಮೇಡಮ್, ಅದೆಲ್ಲ ಯಾಕೀಗ? ಯಾಕೆ ಏನು ಅಂತ ಏನು ಕೇಳಬೇಡ ಸುಬ್ಬು, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು ನೀನು. ಮೇಡಮ್,
ಮನೇಲಿ ಎಲ್ಲರೂ ಶಾಸ್ತ್ರಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ನೀವು ರೆಡಿ ಆಗಿದ್ದಾರೆ, ಎಲ್ಲರೂ ಖುಷಿಯಾಗಿದ್ದಾರೆ. ಇದ್ರ ಮಧ್ಯೆ ನಿಮ್ಗೆ ಈ ಥರ ಪ್ರಶ್ನೆಗಳೆಲ್ಲ ಹೆಂಗೆ ಬರ್ತಾ ಇದೆ ಮೇಡಮ್? ಬನ್ನಿ ಹೋಗೋಣ. ಒಂದ್ಸಲ ಹೇಳಿದ್ರೆ ನಿನಗೆ ಅರ್ಥ ಆಗಲ್ವಾ ಸುಬ್ಬು? ಮೊದಲು ನಾನು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡು. ಯಾಕೆ ಏನು ಅಂತ ಏನು ಕೇಳಬೇಡ. ಈ ಕ್ಷಣದಲ್ಲಿ ನಿನ್ನ ಮನಸ್ಸಲ್ಲಿ ಯಾರಾದರೂ ಇದ್ದಾರಾ? ನಿನ್ನ ಮನಸ್ಸಲ್ಲಿ ಏನೇ ಇದ್ರು ಅದನ್ನ ಹೇಳ್ಕೋ ಸುಬ್ಬು. ಹೇಳು ಸುಬ್ಬು, ನಿನ್ನ ಮನಸ್ಸಲ್ಲಿರೋದು ಯಾರು? ನನ್ನ ಮನಸ್ಸಲ್ಲಿರೋದು ನೀವೇ ಮೇಡಮ್. ಶಿವಲಿ ನಡಿ ಪುಟ್ಟ. ಅಪ್ಪ ಒಂದು ನಿಮಿಷ. ಅತ್ತೆ, ಸುಬ್ಬು ಎಲ್ಲಿ? ಇನ್ನೂ ಬಂದಿಲ್ವಾ? ಹೌದು, ನಾನು ಆಗ್ಲೇ ಕೇಳಬೇಕು ಅನ್ಕೊಂಡೆ. ಅಲ್ಲ, ಸುಬ್ರಹ್ಮಣ್ಯ ಇಲ್ಲದೆ ಚಪ್ರಶಾಸ್ತ್ರ ಮಾಡಕ್ಕಾಗತ್ತಾ? ಅದು ಸುಬ್ರಹ್ಮಣ್ಯ ಯಜಮಾನ್ರ ಮನೆಗೆ ಹೋಗಿದ್ದಾನೆ. ಅಲ್ಲಿ ತುಂಬ ಕೆಲಸ ಅಂತೆ, ನೋಡ್ಕೊಂಡು ಬೇಗ. ಹೌದಲ್ವಾ, ಇವತ್ತು ಶ್ರಾವಣಿ ಮದ್ವೆ, ಅಲ್ಲಿ ತುಂಬಾ ಕೆಲಸ ಇರುತ್ತೆ. ಏನೇ ಕೆಲಸ ಇರ್ಲಿ ಮಗಳೇ, ಅವ್ರ ಮನೇಲಿ ಅವ್ರು ಕೆಲಸ ಮಾಡ್ತಿರ್ಬೋದು, ಆದ್ರೆ ಮದ್ವೆ ಗಂಡು ಅವನೇ ತಾನೆ. ಇಲ್ಲಿರ್ಬೇಕಾಗಿದ್ದು ನ್ಯಾಯ ಅಲ್ವಾ? ಲೇ ಇಂದ್ರ, ನಮ್ ಸುಬ್ಬುಗೆ ಮಿನಿಸ್ಟ್ರು ಅಂದ್ರೆ ದೇವರಿಗಿಂತ ಹೆಚ್ಚು. ಅವ್ರ ಮನೆ ಮದ್ವೆ ಕೆಲಸಗಳು ಮಾಡೇ ಮಾಡ್ತೀನಿ ಅಂತ ಮುಂಚೆನೆ ಹೇಳಿದ್ದೆ ತಾನೆ. ಹೇಳಿದ್ಮೇಲೆ ನಾವು ಮತ್ತೆ ಮತ್ತೆ ಕೇಳೋದು ಸರಿನಾ? ಅಕ್ಕ, ಸುಬ್ಬು ಮದ್ವೆಗೆ ಒಪ್ಕೊಂಡಿದ್ದಾಯ್ತು ನೋಡು. ಮದ್ವೆ ತಯಾರಿ ಎಲ್ಲ ಮಾಡಿದ್ದು ಆಯ್ತು. ಇವತ್ತು ಚಪ್ರಶಾಸ್ತ್ರ, ನಾಳೆ ಮದ್ವೆನೂ ಆಗುತ್ತೆ. ಅಂಥದ್ರಲ್ಲಿ ಗಡಿಬಿಡಿ ಮಾಡೋಕ್ಕಾಗತ್ತಾ? ಬರ್ತಾನಕ್ಕ, ವೆಯ್ಟ್ ಮಾಡೋಣ. ಹಾ ಅತ್ತೆ, ಅಣ್ಣ ಆದಷ್ಟು ಬೇಗ ಕೆಲಸ ಮುಗಿಸಿ ಬರ್ತಾನೆ. ನಾವು ಪೂಜೆ ಶುರು ಮಾಡೋಣ. ಆಯ್ತಾಯ್ತು, ನೀವೆಲ್ಲರೂ ಹೇಳಿದ್ಮೇಲೆ ಇನ್ನೇನಿದೆ. ಸರಿ, ನಡೀರಿ.